ಕೆ ಇ ಅವರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ತಾ ಇದ್ದೇವೆ. GPT ಪೇಪರ್ 2ರ ಗಣಿತ ಭಾಗ. ಮೊದಲನೇ ಪ್ರಶ್ನೆ ಹೀಗಿದೆ ರೀ, ಏನಪ್ಪ ಅಂದ್ರೆ -1/4 ಮತ್ತು 2/3 ಮಧ್ಯದಲ್ಲಿರುವ ಭಿನ್ನರಾಶಿ ಅಥವಾ ಭಾಗಲಬ್ಧ ಸಂಖ್ಯೆ ಅಂತಲೂ ಕರೀಬೋದು. ಸೊ ಇದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಕೂಡಿಸಿ 2ರಿಂದ ಭಾಗಾಕಾರ ಮಾಡಬೇಕು. ಅರ್ಧ ಅಂದ್ರೆ ಮಧ್ಯದಲ್ಲಿರುವುದು. ಹಾಗಾದರೆ ಲಸ ಎಷ್ಟಾಗ್ತದೆ ರೀ? 12 ಆಗ್ತದೆ. 4 3 3 4 -1 × 3 3 + 2 4 8. ಇಲ್ಲಿ ಛೇದದಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದೆ. ಸೊ ಛೇದದಿಂದ ಛೇದವನ್ನು ಭಾಗಿಸಲು ಬರೋಲ್ಲ, ಅಂಶದಿಂದ ಅಂಶವನ್ನು ಭಾಗಿಸಲು ಬರೋಲ್ಲ. ಛೇದದಲ್ಲಿರುವಂಥ ಭಿನ್ನ ರಾಶಿ ವ್ಯುತ್ಕ್ರಮ ರೂಪವಾಗ್ತದೆ. 2 1 ಅಂಶ ಇದ್ದಿದ್ದು 1 2 ಅಂಶ ಆಗುತ್ತೆ. 8ರಾಗ 3 ಹೋದರೆ 5 12 ಅಂಶ ಇಂಟು 1 2 ಅಂಶ. 5 1 5 4 12 2 24. ಹಾಗಾದರೆ 5 24 ಅಂಶ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ ನೋಡ್ರಿ, ಏನಪ್ಪ ಅಂದರೆ 12 25 ಅಂಶನ ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದಾನ. ಏನಿಲ್ಲರಿ, ಛೇದ ಮತ್ತು ಅಂಶ ಛೇದವನ್ನು 100ಕ್ಕೆ ಸಮ ಮಾಡ್ಕೋಬೇಕು. ಹಾಗಾದರೆ 25 ಎಷ್ಟಲೇ 100, 25 4 ಅಂಶ ಮತ್ತು ಛೇದಕ್ಕೆ ಗುಣಾಕಾರ ಮಾಡೋಣ. 12 4 48, 25 4 100. ಹಾಗಾದರೆ 0.48. ಸರಿಯಾದ ಉತ್ತರ ಆಪ್ಷನ್ 2. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ ನೋಡ್ರಿ, ಏನು ಮೂರನೇದು ಎಕ್ಸ್ ವ್ಯಾಲ್ಯೂ ಕಂಡಿದ್ದಾನೆ. 4 ಘಾತ ಎಕ್ಸ್ = 64, 2x ಘಾತ 2ರ x ಘಾತ ರೂಪದಲ್ಲಿ ಐತಿ. ಸೊ ಇದನ್ನು ಬರಿತಾ ಇದ್ದೇನೆ ನೋಡ್ರಿ. 4x ಅಂದ್ರೆ 2ರ ಘಾತ 2 ಅದರ ಘಾತ x ಅಂತ ಬರಿಬೋದಾ? 4ನ್ನು 2ರ ಘಾತ 2 ಇಂಟು 2ರ ಘಾತ x = 64. ನೆಕ್ಸ್ಟ್ ನೋಡ್ರಿ, 2ರ ಘಾತ 2 × x 2x ಇಂಟು 2ರ ಘಾತ x = 64ನ್ನು 2ರ ಘಾತ 6 ಅಂತ ಬರಿಬೋದು. ನೆಕ್ಸ್ಟ್ ನೋಡ್ರಿ, ಘಾತಾಂಕದ ಮೊದಲನೇ ನಿಯಮದ ಪ್ರಕಾರ 2ರ ಘಾತ 2x + x = 2ರ ಘಾತ 6. ಇನ್ನು ಅದರ ಸಂಖ್ಯೆ ಸೇಮ್ ಐತಿ, ಘಾತ ಸೂಚಿಗಳನ್ನು ತೆಗೆದುಕೊಂಡ್ಬಿಡೋಣ. ಏನು? 2x + x = 6, 2 + x 3x = 6, x = 6 ಬಾಗ್ಲೆ 3, 3 1 3 2 x = ಎಷ್ಟು ಬರ್ತದೆ? 2 ಬತ್ತು. ಹಾಗಾದರೆ x ವ್ಯಾಲ್ಯೂ ಎಷ್ಟು ರೀ? 2. ನಾಲ್ಕನೇ ಪ್ರಶ್ನೆ ಹೀಗಿದೆ ನೋಡ್ರಿ, ಏನು ಸರಾಸರಿ ಎಷ್ಟು ಕೊಟ್ಟಿದ್ದಾನೆ ಅಂದ್ರೆ 7.5 ಕೊಟ್ಟಿದ್ದಾನೆ ರೀ. ಇನ್ನು ಸಿಗ್ಮಾ FI XI = 120 + 3k ಕೊಟ್ಟಿದ್ದಾನೆ. ಸಿಗ್ಮಾ FI ಎಷ್ಟು ಕೊಟ್ಟಿದ್ದಾನೆ ರೀ? 30 ಕೊಟ್ಟಿದ್ದಾನೆ. ಸರಾಸರಿ ಸೂತ್ರ ಹಚ್ಚೋಣ. x ಬಾರ್ = ಸಿಗ್ಮಾ FI XI / ಸಿಗ್ಮಾ FI. x ಬಾರ್ ಅಂದ್ರೆ 7.5 = 120 + 3k / 30. ಸೊ ಇದನ್ನು ಭಾಗಾಕಾರ ಕಡೆ ಗುಣಾಕಾರ. 7.5 × 30 = 120 + 3k. ಹಾಗಾದರೆ 7.5 × 30ರಿಂದ ಗುಣಾಕಾರ ಮಾಡಿದರೆ ಎಷ್ಟಾಗ್ತದೆ ಅಂದರೆ 225 ಆಗ್ತದೆ ರೀ. ಪ್ಲಸ್ 120 ಕಡೆ ಬಂದರೆ -120 = 3k. 225ರಾಗ 120 ಹೋದರೆ ಎಷ್ಟು ಉಳಿತದೆ ರೀ? 105 = 3k. 3 1 3 3 9, 1 ಉಳಿತು 3 5. ಸೊ k = ಎಷ್ಟೈತೆ ರೀ? 35. ಸರಿಯಾದ ಉತ್ತರ ಆಪ್ಷನ್ 4. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ ನೋಡ್ರಿ, ಏನು ಒಂದು ನಂಬರನ್ನು 10% ಹೆಚ್ಚಿಗೆ ಮಾಡಿ ಆಮೇಲೆ 10%ವನ್ನು ಇಳಿಕೆ ಮಾಡಿದಾಗ ಆ ನಂಬರ್ನಲ್ಲಿ ಅಂದ್ರೆ ಮೊದಲ ನಂಬರ್ನಲ್ಲಾಗುವ ಏರಿಕೆ ಅಥವಾ ಇಳಿಕೆಯ
ಪ್ರತಿಶತ ಎಷ್ಟು ಅಂತ ಕೇಳಿದಾನ. ನೋಡ್ರಿ, 100 ರು ಇದ್ದದ್ದನ್ನು 10% ಹೆಚ್ಚು ಮಾಡಿದಾಗ 110 ಆಗುತ್ತೆ. ಏನ್ರಿ, 10% ಹೆಚ್ಚಿಗೆ ಮಾಡಿದಾಗ ಇನ್ಕ್ರೀಸ್ಡ್. ಎಸ್, ಆಮೇಲೆ 110ರಾಗ ಅಂದರೆ 100ಕ್ಕೆ ಎಷ್ಟು ಶೇಕಡ ಡಿಕ್ರೀಸ್ ಮಾಡ್ತಾನೆ ರೀ? 10% ಅಂದರೆ 90 ಆಯಿತು. ಇದು 10% ಕಡಿಮೆ ಮಾಡಿದಾಗ, ಹಾಗಾದರೆ 90 ಇಂಟು 110 ಬಾಗಿಲೆ 100, 2 0 ಈ 0 ಈ 0, 9 ಇಂಟು 11 99%. ಹಾಗಾದ್ರೆ ಮೂಲ 100% ಐತಿ, ಅದ್ರಾಗ 99% ಈಗ ಉಳಿದೈತಿ. ಎಷ್ಟು ಶೇಕಡ ಕಡಿಮೆ ಆಗೈತೆ ರೀ? 1% ಕಡಿಮೆ ಆಗಿದೆ. 1% ಕಡಿಮೆ ಆಗೈತಿ. ನೆಕ್ಸ್ಟ್ ಪ್ರಶ್ನೆ ಏನಿದೆ? 6ನೇ ಪ್ರಶ್ನೆ. 28 ಜನರು ಒಂದು ಕೆಲಸವನ್ನು 21 ದಿನಗಳಲ್ಲಿ ಮಾಡುತ್ತಾರೆ. ಹಾಗಾದರೆ ಅದೇ ಕೆಲಸವನ್ನು 7 ದಿನಗಳಲ್ಲಿ ಮಾಡಲು ಎಷ್ಟು ಜನರು ಅವಶ್ಯಕತೆ ಇದೆ? ಸೊ 28 ಇಂಟು 21 ಬಾಗಿಲೆ 7, 7 1 7 4, 4 ಇಂಟು 21 = 84. ಹಾಗಾದರೆ ಎಷ್ಟು ಜನರು ಬೇಕು? 84 ಜನರು ಬೇಕು. 7ನೇ ಪ್ರಶ್ನೆ ನೋಡ್ರಿ, ಹೀಗಿದೆ. ಏನಪ್ಪ ಅಂದರೆ a + 1/a = 2 ಐತಿ. ಅವ ಏನು ಕಂಡಿಡ್ಡೆ ಅಂದ್ರೆ a³ + 1/a³ ಕಂಡಿಡಿಯ ತಿಳಿದಾನ. ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ a + 1/a ಹೋಲ್ ಕ್ಯೂಬ್ ಅಂದರೆ x + y³ ನಿಯಮವನ್ನು ಅಪ್ಲೈ ಮಾಡ್ತಾ ಇದ್ದಾನೆ. x + y³ ಏನೈತ್ರಿ? x³ + y³ + 3x² + 3xy², ಈ ನಿಯಮವನ್ನು ಅಪ್ಲೈ ಮಾಡಬೇಕು. ಹಾಗಾದರೆ a³ + 1/a³ + 3 ಇಂಟು a² ಇಂಟು 1/a + 3 a ಇಂಟು 1/a². a³ + 1/a³ ಪ್ಲಸ್ 3 a² ಇದ್ದಿದ್ದನ್ನು a ಇಂಟು a ಅಂತ ಬರ್ತೀನಿ ರೀ ಇಂಟು 1/a ಪ್ಲಸ್ 3a ಇಂಟು 1/a ಇಂಟು a. a ಕ್ಯಾನ್ಸಲ್ ರೀ, a ಕ್ಯಾನ್ಸಲ್. a³ + 1/a³ ಪ್ಲಸ್ 3 ಇಂಟು a ಪ್ಲಸ್ 3 ಇಂಟು 1/a. ರೈಟ್. ಹಾಗಾದರೆ a + 1/a ಹೋಲ್ ಕ್ಯೂಬ್ ಅಂದರೆ 2^3 ಅಂದಂಗೆ. 2^3 ಅಂದರೆ ಎಷ್ಟಾಯ್ತು ರೀ? 8 ಆಯಿತು. ಸೊ 8ಅನ್ನು ಬರ್ಕೊಂಡ್ಬಿಡೋನು = a³ + 1/a³ ಪ್ಲಸ್ 3 ಸಾಮಾನ್ಯ ತೆಗಿನು ಏನು ಉಳಿತದೆ? a + 1/a ಉಳಿತದೆ. 8 = a³ + 1/a³ ಪ್ಲಸ್ 3 ಇಂಟು a + 1/a ಅಂದರೆ ವ್ಯಾಲ್ಯೂ ಎಷ್ಟೈತೆ ರೀ? 2 ಐತಿ. 2 2 3 6. ಸೊ 8 - 6 = a³ + 1/a³. 8ರಾಗ 6 ಹೋದ್ರೆ 2 = a³ + 1/a³. ಅದರ ವ್ಯಾಲ್ಯೂ ಎಷ್ಟು ಬರುತ್ತೆ? 2 ಬತ್ತು. ಸೊ ಸರಿಯಾದ ಉತ್ತರ ಆಪ್ಷನ್ 1. ನೆಕ್ಸ್ಟ್ ಕ್ವಶನ್ ಹೀಗಿದೆ ನೋಡ್ರಿ, 8ನೇದು. 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳನ್ನು ಕೊಟ್ಟಿದ್ದಾನೆ. 2x + 3y = 7. ಇನ್ನೊಂದು 2ax ಪ್ಲಸ್ ಬ್ರ್ಯಾಕೆಟ್ a + b y = 28. ಇಲ್ಲಿ ಪತ್ರಿಕೆಯಲ್ಲಿ 2 ಅಂತ ಕೊಟ್ಟಿದೆ, ಅದು ಬಿ ಆದಾಗ ಮಾತ್ರ ಈ ಆಪ್ಷನ್ ಸರಿ ಆಗ್ತದೆ ರೀ. ಹಾಗಾದರೆ a1 / a2 = b1 / b2 ಮಾಡಿಬಿಡೋಣ. a1 2, a2 2a ಪ್ಲಸ್ = b1 3, b2 a + b. ಓರೆ ಗುಣಾಕಾರ ಮಾಡಿದ್ರೆ 2 × a 2a ಪ್ಲಸ್ 2b
ಈಕ್ವಲ್ ಟು 2 3 6 ಎ. 2 ಬಿ ಇಲ್ಲೇ ಇಟ್ಕೊಳ್ರಿ. 6 ಎ ಪ್ಲಸ್ 2 ಎ ಕಡೆ ಹೋದ್ರೆ ಮೈನಸ್ 2 ಎ. 2 ಬಿ ಈಕ್ವಲ್ ಟು 4 ಎ. 6 2 ಹೋದ್ರೆ 2 1 2 2. ಸೊ ಬಿ ಈಕ್ವಲ್ ಟು 2 ಎ. ಬಿ ಈಕ್ವಲ್ ಟು 2 ಎ. ಎಲ್ಲಿದ್ರಿ ಆಪ್ಷನ್ 4 ಸರಿಯಾದ ಉತ್ತರ ಬಿ ಈಕ್ವಲ್ ಟು 2 ಎ. 9ನೇ ಪ್ರಶ್ನೆ ಇದೆ ನೋಡ್ರಿ. ಇದು ಟಿಯಲ್ಲಿ ಒಂದಂಥದ್ದೊಂದು ಪ್ರಶ್ನೆ ಕೇಳಿದ್ದೆ. ಏನಪ್ಪ ಅಂದರೆ √6 + √6 + √6. ನಾನು ಏನು ಮಾಡ್ಕೊಂಡ್ಬಿಡ್ತೇನೆ ರೀ ಇಲ್ಲಿ x ಈಕ್ವಲ್ ಟು √12 ಪ್ಲಸ್ ಎಕ್ಸ್ ಅಂತ ತೊಗೊಂಡ್ಬಿಡ್ತೇನೆ ರೀ. ಅಂದರೆ √12 ಎಂದರೆ ಎಕ್ಸ್ ಆಗಿರಲಿ. ಹಾಗಾದರೆ ಇಲ್ಲೇನು ಮಾಡ್ಕೊಳ್ಳೋಣ್ರಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಎರಡೂ ಕಡೆ ವರ್ಗ ಮಾಡಿ. ಹಾಗಾದರೆ x² ಈಕ್ವಲ್ ಟು √12 ಪ್ಲಸ್ ಎಕ್ಸ್ ಅದರ ಘಾತ 2. x² ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಈಕ್ವಲ್ ಟು 12 ಪ್ಲಸ್ ಎಕ್ಸ್. x² ಪ್ಲಸ್ ಎಕ್ಸ್ ಕಡೆ ಬಂದರೆ ಮೈನಸ್, ಪ್ಲಸ್ 12 ಕಡೆ ಬಂದರೆ ಮೈನಸ್ 12 ಈಕ್ವಲ್ ಟು 0. ನೋಡಿರಿ, ಎರಡು ಪದಗಳ ಗುಣಲಬ್ಧ -12. ಹಾಗಾದರೆ ಒಂದು ಪ್ಲಸ್ ಒಂದು ಮೈನಸ್. 4 3 12 ಮೈನಸ್ 4 3 ಹೋದರೆ -1. ಹಾಗಾದರೆ ಎಕ್ಸ್ ಈಕ್ವಲ್ ಟು +3 ಇದ್ದರೆ -3, ಎಕ್ಸ್ ಈಕ್ವಲ್ ಟು -4 ಇದ್ದರೆ +4. x² ಸಂಖ್ಯಾ ಸಗುಣಕ್ಕೆ ಏನಿಲ್ಲ ಅಂದರೆ ಎಷ್ಟಿರ್ತದೆ 1. ಅದರಿಂದ ಭಾಗಾಕಾರ ಮಾಡಿಬಿಡ್ರಿ. ಹಾಗಾದರೆ ಎಕ್ಸ್ ಈಕ್ವಲ್ ಟು 1 -3, ಎಕ್ಸ್ ಈಕ್ವಲ್ ಟು 1 4. ನಾವೇನು ಮಾಡ್ಕೋಬೇಕಾಗುತ್ತೆ ಅಂದರೆ ಇಲ್ಲಿ ಪ್ಲಸ್ ಚಿಹ್ನೆಯನ್ನು ತಗೋಬೇಕು. ಹಾಗಾದರೆ ಎಕ್ಸ್ ಈಕ್ವಲ್ ಟು ಎಷ್ಟಾಗ್ತದೆ ರೀ 4. ಹಾಗಾದ್ರೆ ಇದರ ಒಟ್ಟು ಮೊತ್ತ ಎಷ್ಟಾಗ್ತದೆ +4 ಆಗುತ್ತೆ. ನೆಕ್ಸ್ಟ್ ಕ್ವಶನ್ 10ನೇ ಕ್ವಶನ್ ಹೀಗಿದೆ ನೋಡ್ರಿ. ಏನಪ್ಪ ಅಂದರೆ ದ ವ್ಯಾಲ್ಯೂ ಆಫ್ ಬಿ ವೆನ್ ದ ಕ್ವಾಡ್ರೆಟಿಕ್ ಇಕ್ವೇಷನ್ ax² + bx + c = 0 ಹ್ಯಾಸ್ ಈಕ್ವಲ್ ರೂಟ್ಸ್. ಅಂದರೆ ಈಕ್ವಲ್ ರೂಟ್ಸ್ ಅಂದ್ರೆ ಏನ್ರಿ, ಶೋಧಕವು 0ಗೆ ಸಮ ಆಗಿದೆ ಅಂದಂಗೆ. ಹಾಗಾದರೆ ಡೆಲ್ಟಾ ಈಕ್ವಲ್ ಟು b² - 4ac. ಡೆಲ್ಟಾ ವ್ಯಾಲ್ಯೂ 0 ಈಕ್ವಲ್ ಟು b² - 4ac ಪ್ಲಸ್ b² ಕಡೆ ಬಂದರೆ -b² ಈಕ್ವಲ್ ಟು -4ac. ಮೈನಸ್ ಕ್ಯಾನ್ಸಲ್. b² ಈಕ್ವಲ್ ಟು 4ac, b ಈಕ್ವಲ್ ಟು √4ac. b ಈಕ್ವಲ್ ಟು 4ರ ವರ್ಗಮೂಲ 2, 2 √ac ಯ ವರ್ಗಮೂಲ ಗೊತ್ತಿಲ್ಲ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 4, 2 × √ac ಬಿ ಯ ಬೆಲೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ದ ವ್ಯಾಲ್ಯೂ ಆಫ್ n ಇಲ್ಲಿ ಎಷ್ಟಿದೆ ನೋಡ್ರಿ, 31,42,00,000 ಐತಿ. ಹಾಗಾದರೆ 3 ಬಿಟ್ಟು ಉಳಿದಂಥ ಸ್ಥಾನಗಳು ಎಷ್ಟಿದಾವ 3, 3 6 1 8. ಹಾಗಾದರೆ ಇಲ್ಲಿ 10ರ ಘಾತ n ಅಂದರೆ ಅದ್ರ ವ್ಯಾಲ್ಯೂ ಎಷ್ಟಾಗುತ್ತೆ 8. ಅಂದರೆ 3.142 × 10⁸ ಆದಾಗ ಇಷ್ಟಕ್ಕೆ ಸಮ ಆಗ್ತದೆ. ರೈಟ್. ನೆಕ್ಸ್ಟ್ ಪ್ರಶ್ನೆ HCF ಅನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತಿದ್ದಾನೆ ರೀ. ಸ್ವಲ್ಪ ನೋಡ್ರಿ, ಏನಿದೆ x³ - 8, x³ - 8. ಇದನ್ನು ನಾನು ಏನು ಬರ್ಕೋತೇನೆ ಅಂದರೆ x³ - 2³ ಅಂತ ಬರ್ಕೋತಾ ಇದ್ದೇನೆ ರೀ. 12ನೇ ಪ್ರಶ್ನೆ ರೀ. ಹಾಗಾದರೆ ಇದನ್ನು x - 2 ಇನ್ನೊಂದು x² + 2x + 4 ಅಂದರೆ x³ - y³ ಸೂತ್ರವನ್ನು ಹಚ್ಚಾಕತ್ತೇನೆ ರೀ. x - y x² + xy + y². ಈ ನೇಮದ ಪ್ರಕಾರ ಇದನ್ನು ಬಿಡಿಸಿದ್ದೇನೆ. ಇನ್ನು ಏನು ಮಾಡೋಣ್ರಿ, ಇದನ್ನು ಬಿಡೋಣ. ಸೊ ಇದರಿಂದ ಇದಕ್ಕೆ ಭಾಗಾಕಾರ ಮಾಡೋಣ್ರಿ, ನಮಗೆ ಸಿಕ್ಬಿಡ್ತದೆ. ಎದರಿಂದರೆ x² + 2x + 4. ಇದನ್ನು ಅಪೂರ್ತಿಸ್ಕೊತ್ಕೊಂಡೋದು ಬೇಡ, ಭಾಗಾಕಾರ ಮಾಡಿಬಿಡೋಣ. +x² + 8x + 8
ಭಾಗಾಕಾರ ಮಾಡೋಣ. ಇಲ್ಲಿ ಎಕ್ಸಿಂದ ಗುಣಾಕಾರ ಮಾಡಿದರೆ x³ ಪ್ಲಸ್ 2x² ಪ್ಲಸ್ 4x ಆಗುತ್ತಾ, ಕಳೆಯಬೇಕು. ಇದನ್ನು ಕಳಿತೀವಿ ರೀ. 4ರಾಗ 2 ಹೋದ್ರೆ 2x², 8ರಾಗ 4 ಹೋದ್ರೆ 4x ಪ್ಲಸ್ 8 ಇಳಿಸ್ಕೊಂಡೇವ್ರಿ. ಇಲ್ಲಿ x² ಐತಿ, ಇಲ್ಲಿ 2x² ಐತಿ. ಸೊ ಅದಕ್ಕೆ ಪ್ಲಸ್ 2ರಿಂದ ಗುಣಾಕಾರ ಮಾಡೋಣ. 2 × x² 2x² ಪ್ಲಸ್ 2 × x × 2 ಅಂದರೆ 4x ಪ್ಲಸ್ 4 2 8. ಸೊ ಕಳೆದಾಗ ಎಲ್ಲ ವ್ಯಾಲ್ಯೂ ಏನಾಗ್ತದೆ, 0 ಆಗ್ತದೆ. ಇಲ್ಲಿ x ಪ್ಲಸ್ 2 ಬತ್ತು, ಇಲ್ಲಿ x ಮೈನಸ್ 2 ಐತೆ. ಆದರೆ ಇದರಿಂದ ಭಾಗಾಕಾರ ಹೊಂದಿದೆ ಅಂದರೆ ಇದರ ಸಹ ಏನಾಗ್ತದಪ್ಪ ಅಂದ್ರೆ x² ಪ್ಲಸ್ 2x ಪ್ಲಸ್ 4 ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಆಲ್ಫಾ ಆ್ಯಂಡ್ ಬೀಟಾ ಆರ್ ದ ಜೀರೋಸ್. ಅಂದರೆ ಒಂದು ಬಹುಪದೋಕ್ತಿಯ ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ ಆಗಿವೆ. 2x² ಪ್ಲಸ್ 5x ಪ್ಲಸ್ k ದ ವ್ಯಾಲ್ಯೂ ಆಫ್ k. ನೋಡ್ರಿ, ಇಲ್ಲಿ ಕೆ ಬೆಲೆ ಕಂಡುಹಿಡಿರಿ ಅಂತ ಹೇಳಿದ ನಾವು. ಕಂಡುಹಿಡಿಯೋಣ ಏನ, ಬಹಳ ಮೊದಲು ಇದನ್ನು ಬಿಡಿಸ್ಕೊಳ್ರಿ. ಏನು, α² ಪ್ಲಸ್ β² ಪ್ಲಸ್ 3 ಆಲ್ಫಾ ಇಂಟು ಬೀಟಾ. ಅರ್ಥ ಮಾಡ್ಕೊಳ್ರಿ. ಇಲ್ಲಿ ನಾವು ಇದನ್ನು ಈ ರೀತಿ ಬರ್ತೀನಿ ರೀ, α² ಪ್ಲಸ್ β² ಪ್ಲಸ್ 2 ಆಲ್ಫಾ ಇಂಟು ಬೀಟಾ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂತ ಬರಿಬೋದಾ ಇದನ್ನು ಹೊಡೆದು. ಹಾಗಾದರೆ ಇದನ್ನು ಏನಾಗ್ತದಪ್ಪ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಇದ್ರ ವ್ಯಾಲ್ಯೂ ಎಷ್ಟಾಗೈತೆ ರೀ, 29 ಆಗಿದೆ. ಹಾಗಾದರೆ ಆಲ್ಫಾ ಪ್ಲಸ್ ಬೀಟಾ ಮೈನಸ್ b/a. ಹಾಗಾದರೆ ಬಿ ವ್ಯಾಲ್ಯೂ ಪ್ಲಸ್ 5 ಐತಿ ಅಂದರೆ ಇದು -5 ಆಗುತ್ತೆ. ಎ ವ್ಯಾಲ್ಯೂ 2 ಇದೆ, 2 ಅದರ ಘಾತ 2 ಪ್ಲಸ್ ಆಲ್ಫಾ ಇಂಟು ಬೀಟಾ c/a. ಸಿ ಅಂದರೆ k ಬಾಗ್ಲೆ 2 = 29 -5ರ ಘಾತ 2 ಅಂದರೆ 25, 2ರ ಘಾತ 2 ಅಂದರೆ 4 ಪ್ಲಸ್ k/2 = 29/4. k/2 ಇಲ್ಲೇ ಇಟ್ಕೊಳ್ಳೋಣ, 29/4 ಮೈನಸ್ 25/4 ಆ ಕಡೆ ಹೋಗ್ತದೆ ರೀ. ಹಾಗಾದರೆ k/2 = ಲಸ ತೆಗೆಯೋ ಅವಶ್ಯಕತೆ ಇಲ್ಲ, 4 ಹಾಗೆ ಇಟ್ಬಿಡೋಣ. 29ರಾಗ 25 ಹೋದ್ರೆ 4 ಉಳಿತದ, 4 1 4 1 ಓರೆ ಗುಣಾಕಾರ k × 1 k, 2 × 1 2. ಹಾಗಾದರೆ ಕೆ ವ್ಯಾಲ್ಯೂ 2. ಸೊ ಸರಿಯಾದ ಉತ್ತರ ಆಪ್ಷನ್ 2 ಆಗಿದೆ. ಪ್ರಶ್ನೆ ಹೀಗಿದೆ ನೋಡ್ರಿ, ಇಲ್ಲಿ 4 ಏಕರೇಖಾಗತವಲ್ಲದ ಬಿಂದುಗಳದಾವ. ಅಂದರೆ 4 ಬಿಂದುಗಳದಾವ್ರಿ. ಈ ರೀತಿಯಾಗಿ ಆ ಬಿಂದುಗಳಿಂದ ನಾವು ರೇಖಾಖಂಡಗಳನ್ನು ಎಷ್ಟು ರಚಿಸಬಹುದು ಅಂತ ಕೇಳಿದ್ದಾರೆ. 4 ಬಿಂದು ಅಂದರೆ ನಾವು ನೇರವಾಗಿ ಹೊಡಿಬೋದು. 2 1 ಉಳಿತದ್ರಿ, 1 ಆಯಿತು, 2. ಯಾಕೆ 2 ಬಿಂದುಗಳಿಂದ ರೇಖಾಖಂಡ ರಚನೆ ಮಾಡೋಕೆ ಬರ್ತದ್ರಿ. ಇದು 3 4 5 6. ಹಾಗಾದರೆ ಒಟ್ಟು ರೇಖಾಖಂಡಗಳು ಎಷ್ಟು ಅದಾವೆ ರೀ, 6 ಅದಾವ. ಇದು ಚಿತ್ರದ ಮೇಲೆ. ಹಾಗಾದರೆ 4 ಬಿಂದುಗಳು ಕೊಟ್ಟಾನ, ಓಕೆ ರೀ. 4ಕ್ಕಿಂತ ಹೆಚ್ಚದು ಕೊಟ್ಟಿದ್ದ ಅಂದರೆ ಪ್ರಾಬ್ಲಮ್ ಆಗಿತ್ತು. ಆವಾಗ ನಾವು ಕ್ರಮಯೋಜನೆ ವಿಕಲ್ಪವನ್ನು ಅಪ್ಲೈ ಮಾಡೋಕ್ಕಾಗ್ತದೆ. 4c2 ಅಂದರೆ 4 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಅಂದರೆ 2 ಯಾಕ್ರಿ, 4 ಬಿಂದುಗಳಲ್ಲಿ 2 ಬಿಂದುಗಳಿಂದ ರೇಖಾಖಂಡ ರಚನೆ ಮಾಡಬೇಕು. ಅದಕ್ಕೆ 2 ತೊಗೊಂಡೇವ್ರಿ. 2 ಫ್ಯಾಕ್ಟೋರಿಯಲ್ 4 ಮೈನಸ್ 2 ಫ್ಯಾಕ್ಟೋರಿಯಲ್. 4 ಫ್ಯಾಕ್ಟೋರಿಯಲ್ ಏನೋ 4 × 3 2 ಫ್ಯಾಕ್ಟೋರಿಯಲ್ ತೊಡಿತೀನಿ ರೀ. ಇದು 2 ಫ್ಯಾಕ್ಟೋರಿಯಲ್ ಇಂಟು 4ರಾಗ 2 ಹೋದ್ರೆ 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ಅಂದರೆ 2 × 1 1 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. 2 1 2 2 2 3 6. ಅದು ಎಷ್ಟು ಬತ್ತು ರೀ, 6 ಬತ್ತು. ಇದು ಉತ್ತರ ಎಷ್ಟು, 6. ಸೊ ಸರಿಯಾದದ್ದು 6. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಇಲ್ಲಿ ಅನುಕ್ರಮ ಕೋನಗಳು ಯಾವ್ಯಾವ ABC ಬೆಲೆ ಕೇಳ್ತಿದ್ದಾನ. ಹಾಗಾದರೆ ABC ಬೆಲೆಯನ್ನು ಕಂಡುಹಿಡಿಬೇಕಾಗೈತಿ. 15ನೇ ಪ್ರಶ್ನೆ ನೋಡ್ರಿ, 2C ಅಂದರೆ 75 ಪ್ಲಸ್ B ಅಂದಂಗೆ, 4B ಅಂದರೆ
ಎ ಅಂದಂಗೆ, ಯಾಕಂದರೆ ಶೃಂಗಾಭಿಮುಖ ಕೋನಗಳು ಸಮನಾಗಿರುತ್ತವೆ. ಇಷ್ಟು ಎಲ್ಲ ಕೋನಗಳನ್ನು ಬರ್ಕೊಂಡ್ಬಿಡೋಣ. ನೋಡೋಣ, 75 ಪ್ಲಸ್ ಬಿ ಪ್ಲಸ್ ಎ ಪ್ಲಸ್ 2c ಪ್ಲಸ್ 4b ಈಕ್ವಲ್ ಟು 360 ಡಿಗ್ರಿ. ಇನ್ನು 75 ಡಿಗ್ರಿ ಪ್ಲಸ್ ಬಿ ಪ್ಲಸ್ ಎ ಅಂದರೆ 4b ಪ್ಲಸ್ 2c ಅಂದರೆ 75 ಪ್ಲಸ್ ಬಿ ಪ್ಲಸ್ 4b ಈಕ್ವಲ್ ಟು 360 ಡಿಗ್ರಿ. 75 150 ಡಿಗ್ರಿ ಪ್ಲಸ್ 4 1 5 ಹಾಗಾದರೆ 10b ಈಕ್ವಲ್ ಟು 360 ಡಿಗ್ರಿ. 10b ಈಕ್ವಲ್ ಟು 360 ಮೈನಸ್ 150 ಡಿಗ್ರಿ. 10b ಈಕ್ವಲ್ ಟು 210 ಡಿಗ್ರಿ. 210 ಡಿಗ್ರಿ. ಈ ಜೀರೋ ಬಿ ಈಕ್ವಲ್ ಟು ಎಷ್ಟು ಬರ್ತದೆ? 21. ಹಾಗಾದರೆ ಎ ಅಂದರೆ 4b ಎತ್ತಿದೆ. 4 ಇಂಟು 21 ಈಕ್ವಲ್ ಟು 84 ಡಿಗ್ರಿ. ಹಾಗಾದರೆ ಮೊದಲನೇ ಕೋನ 84 ಡಿಗ್ರಿ, ಎ ವ್ಯಾಲ್ಯೂ 84. ಸೊ ಇಲ್ಲಿ ಐತೆ ನೋಡೋಣ ಆಪ್ಷನ್ 84 ಇದ್ದಿದ್ದು ಒಂದು ಐತಿ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 3. ಸೊ ಈ ರೀತಿಯಾಗಿ ಸಮಸ್ಯೆಯನ್ನು ಸ್ಪಷ್ಟವಾಗಿ ಬಿಡಿಸ್ಬೇಕು. ನೆಕ್ಸ್ಟ್ ಹೀಗಿದೆ ನೋಡ್ರಿ. In the figure lines x, y and mn intersect at O, the measure of C. ಹಾಗಾದರೆ ಈ ಕೋನ 90 ಡಿಗ್ರಿ ಐತಿ, ರೈಟ್. ಹಾಗಾದರೆ ಎ ಅನುಪಾತ ಬಿ 2:3 ಅಂದರೆ ಇದು 90 ಇರ್ತದೆ. ಯಾಕೆ? ಸರಳ ಯುಗ್ಮದ ಪ್ರಕಾರ. ಹಾಗಾದರೆ ಎ ಅಂದರೆ 2x, ಬಿ ಅಂದರೆ 3x, ಎರಡೂ ಕೋನಗಳ ಮೊತ್ತ 90. 5x ಈಕ್ವಲ್ ಟು 90, 5 1 5 1 5 8. ಸೊ ಎಕ್ಸ್ ಈಕ್ವಲ್ ಟು ಎಷ್ಟು ಐತ್ರಿ? 18 ಡಿಗ್ರಿ ಆಯಿತು. ಹಾಗಾದರೆ ಎ ಅಂದರೆ 36 ಡಿಗ್ರಿ, ಬಿ ಅಂದರೆ 54 ಡಿಗ್ರಿ. 18 2 36, 18 3 54. ಸೊ ಯಾವ ವ್ಯಾಲ್ಯೂ ಕೇಳ್ತಿದ್ದಾನೆ? ಸಿ ವ್ಯಾಲ್ಯೂ ಕೇಳ್ತಿದ್ದಾನೆ ರೀ. ಸಿ ವ್ಯಾಲ್ಯೂವನ್ನು ಕಂಡುಹಿಡಿಬೇಕು. ನೋಡ್ರಿ ಇಲ್ಲಿ ಈ ಕೋನಕ್ಕೆ ಈ ಕೋನ ಸಮ ಅಂದರೆ 54 ಡಿಗ್ರಿ ಆಯಿತು. ಸೊ ಇವೆರಡೂ ಸೇರಿದಾಗ ಸಿ ಬರ್ತದೆ. ಅಂದ್ರೆ 90 ಪ್ಲಸ್ 36 ಈಕ್ವಲ್ ಟು 126 ಡಿಗ್ರಿ ಶೃಂಗಾಭಿಮುಖ ಕೋನದ ರೋಲು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಸೊ ಯಾವುದು ಅಂದರೆ ತೇಲ್ಸ್ ಪ್ರಮೇಯವನ್ನು ಅಪ್ಲೈ ಮಾಡೋಣ. ತೇಲ್ಸ್ ಪ್ರಮೇಯವನ್ನು ಏನು ಮಾಡೋಣ ರೀ? ಅಪ್ಲೈ ಮಾಡಿದಾಗ ಸಿಗ್ತಾ ಇದೆ. ತ್ರಿಭುಜ ಎ ಬಿ ಸಿಯಲ್ಲಿ ನೋಡ್ರಿ ಇಲ್ಲಿ ಕೋನ ಬಿ ಎ ಸಿ ಲಂಬ ಕೋನ. ನೆಕ್ಸ್ಟ್ ಇದು ಲಂಬಾರ್ಧಕ ಐತಿ, ಇದು ಲಂಬ ಕೋನ. ಹಾಗಾದರೆ ಕೋನ ಎಗೆ ಕೋನ ಡಿ ಸಮ ಆಗೈತಿ. ಇನ್ನು ಕೋನ ಸಿ ಎಂಬುದು ಉಭಯ ಸಾಮಾನ್ಯ ಕೋನ. ಹಾಗೆ ಈ ಕೋನಕ್ಕೆ ಈ ಕೋನ ಏನಾಗೈತಿ? ಸಮ ಆಗೈತಿ. ಇನ್ನು ಅಭಿಮುಖ ಬಾಹುಗಳನ್ನು ತೆಗೆದುಕೊಳ್ಬೇಕು. ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಎ ಅಭಿಮುಖ ಬಾಹು ಬಿ ಸಿ. ಹಾಗೆ ಕೋನ ಎಗೆ ಸಮನಾದ ಕೋನ ಡಿ ಐತಿ, ಅದರ ಅಭಿಮುಖ ಬಾಹು ಎ ಸಿ. ನೆಕ್ಸ್ಟ್ ಕೋನ ಬಿ ಅಭಿಮುಖ ಬಾಹು ಯಾವುದೈತಿ? ಎ ಸಿ. ನೆಕ್ಸ್ಟ್ ಕೋನ ಬಿಗೆ ಸಮನಾದ ಕೋನ ಇಲ್ಲೈತಿ, ಯಾವುದ್ರಿ? ಡಿ ಎ ಸಿ. ಈ ಕೋನ ಅದರ ಅಭಿಮುಖ ಬಾಹು ಯಾವುದ್ರಿ? ಡಿ ಸಿ. ಸೊ ಬೆಲೆ ಹಾಕಿಬಿಡೋಣ. ಈಗ ಬಿ ಸಿ ಅಂದರೆ ಎಷ್ಟೈತ್ರಿ? 16. ಎ ಸಿ ಅಂದರೆ ಏನೈತಿ? ಎಕ್ಸ್ ಈಕ್ವಲ್ ಟು ಎ ಸಿ ಅಂದರೆ ಎಕ್ಸ್ ಐತಿ, ಡಿ ಸಿ ಅಂದರೆ 4 ಐತಿ. 16 ಇಂಟು 4 64, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಹಾಗಾದರೆ 8 ಈಕ್ವಲ್ ಟು ಎಕ್ಸ್, 64ರ ವರ್ಗಮೂಲ. ಹಾಗಾದರೆ ಎಕ್ಸ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್? 8. ಸರಿಯಾದ ಉತ್ತರ ಆಪ್ಷನ್ 3. ನೆಕ್ಸ್ಟ್ ಇಲ್ಲಿ ಒಂದು ಚತುರ್ಭುಜ ಐತಿ. ಆ ಚತುರ್ಭುಜದ 4 ಒಳಕೋನಗಳ ಅನುಪಾತ ಹೀಗಿದೆ. ಹಾಗಾದರೆ ಅದರ ಚಿಕ್ಕ ಕೋನ ಯಾವುದು ಅಂತ ಕೇಳಿದಾನ. ಇಲ್ಲಿ 2 ಅನುಪಾತ ಚಿಕ್ಕದು. ಇನ್ನು ಇವು 4 ಅನುಪಾತಗಳನ್ನು ಕೂಡಿಸಿಬಿಡೋಣ, 18 ಆಗುತ್ತೆ. ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿ. 18 1 18 20,
ಸೊ 20 ಇಂಟು 2 ಅಂದರೆ 40 ಡಿಗ್ರಿ. ಚಿಕ್ಕ ಕೋನ 40 ಡಿಗ್ರಿ. ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ನೋಡ್ರಿ, ಎರಡು ಏನದಾವ ಅಂದ್ರೆ ಸಮಾಂತರ ಚತುರ್ಭುಜಗಳದಾವ. ಆ ಚತುರ್ಭುಜದಲ್ಲಿ ಒಂದು ಕೋನ ಸಿ 55 ಡಿಗ್ರಿ ಐತಿ. ಹಾಗಾದರೆ ಅಭಿಮುಖ ಕೋನಗಳು ಏನಾಗಿರುತ್ತವೆ? ಸಮನಾಗಿರುತ್ತವೆ. ಸಮಾಂತರ ಚತುರ್ಭುಜದಲ್ಲಿ ಕೋನ ಎ ಕೂಡ 55 ಡಿಗ್ರಿ ಅಂತ. ಇನ್ನು ಎ ಇ ಎಫ್ ಈ ಕೋನದ ಅಳತೆ ಬೇಕಾಗೈತಿ. ಹಾಗಾದರೆ ಇದು 55 ಡಿಗ್ರಿ. ನೆಕ್ಸ್ಟ್ ಅನುಕ್ರಮ ಕೋನಗಳ ಮೊತ್ತವು 180 ಡಿಗ್ರಿಗೆ ಸಮನಾಗಿರ್ತದೆ. ಹಾಗಾದರೆ 180ರಲ್ಲಿ 55 ಡಿಗ್ರಿ ತೆಗೆದ್ರೆ 125 ಡಿಗ್ರಿ ಬರ್ತದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಎ ಇ ಎಫ್ 125 ಡಿಗ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎಷ್ಟೈತ್ರಿ? 140 ಡಿಗ್ರಿ ಐತಿ ಈ ಕೋನ. ಹಾಗಾದರೆ ಯಾವ ಕೋನದ ಅಳತೆ ಕೇಳ್ತಾನೆ? ಎ ಸಿ ಡಿ ಈ ಕೋನದ ಅಳತೆ ಕೇಳ್ತಾನೆ. ಸ್ವಲ್ಪ ಲಕ್ಷ ಕೊಡ್ರಿ. ಇದು 140 ಅಂದ್ರೆ ಈ ಕೋನ ಇಲ್ಲೈತಲ್ರಿ ಅದು 40 ಡಿಗ್ರಿ ಆಗ್ತದೆ. ಹಾಗಾದರೆ ತ್ರಿಭುಜದ ಒಳಕೋನದ ಆಧಾರದ ಮೇಲೆ 180 ಡಿಗ್ರಿ ಒಳಗಡೆ 25 + 40 ತೆಗೆದ್ರೆ 65 ಡಿಗ್ರಿ ಆಗುತ್ತೆ ಕೂಡಿಸಿದಾಗ. ಸೊ ಎಷ್ಟಾಗ್ತದ್ರಿ? ಇದು 115 ಡಿಗ್ರಿ ಆಗುತ್ತೆ. ಇದು 115 ಐತಿ. ಹಾಗಾದರೆ ಇದು ಕೂಡ 115 ಡಿಗ್ರಿ ಆಗುತ್ತೆ. ಯಾಕಪ್ಪ ಅಂದರೆ ಒಂದೇ ವೃತ್ತಖಂಡದಲ್ಲಿನ ಕೋನಗಳು ಸಮನಾಗಿರುತ್ತವೆ.